ಸೊ 1ನೇ ತಾರೀಕು 3ನೇ ತಾರೀಕು ಇದು ಊರ ಹಬ್ಬ ಇದ್ದಂಗೆ ಇದು. ಅಭಿಮಾನಿಗಳು ಅಂತಲ್ಲ, ಯಾವತ್ತೂ ಹೇಳ್ತೀನಿ, ನಮ್ಮ ಅಭಿಮಾನಿಗಳು ಅಂತಲ್ಲ, ಎಲ್ಲರೂ ನನ್ನ ಮನೆಯವರು ಇವರು. ನನ್ನೂರು ನಮ್ಮವರು ಅಂತ ನನ್ನ ಕಾರ್ಯಕ್ರಮ ಶುರು ಮಾಡಿ ಎಲ್ಲರನ್ನೂ ಭೇಟಿಯಾಗಿ ಬರ್ತಾ ಇದ್ದಿದ್ದು ಇದೇ ಕಾರಣಕ್ಕೆ. ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಮೊನ್ನೆ ತಾನೇ 1ನೇ ತಾರೀಕು ನಮ್ಮ ತಂದೆಯವರು GH ನಾಗರಾಜ್ ಅವರ ಹುಟ್ಟುಹಬ್ಬದ ಆಯಿತು. ಅವತ್ತು ಮಾತಾಡಿದ ಸಂದರ್ಭದಲ್ಲಿ ಅವರೊಂದು ಮಾತು ಹೇಳಿದ್ರು. ನಮ್ಮ ತಾತ ಅವರು ಇಲ್ಲಿದ್ದು 67ರಲ್ಲಿ ನಮ್ಮ ತಂದೆಯವರು ಇಲ್ಲಿ ವಾಸ ಆಗೋಕ್ಕೆ ಶುರು ಮಾಡಿದ್ರು. ಸೊ ಅವತ್ತಿಂದ ಚಿಕ್ಕಬಳ್ಳಾಪುರ ಜನತೆ ಡಿಸ್ಟ್ರಿಕ್ಟ್ ಇತ್ತು, ಕೋಲಾರ ಡಿಸ್ಟ್ರಿಕ್ಟ್ ಇತ್ತು. ಅವತ್ತಿಂದ ಜನ ಪ್ರೀತಿ ವಿಶ್ವಾಸ ಸದಾ ನಮ್ಮ ಮೇಲೆ, ರಾಜಕೀಯ ಇರಲಿ ಇಲ್ಲದೇ ಇರಲಿ, ಒಂದು ಪ್ರೀತಿ ವಿಶ್ವಾಸದಿಂದ ಇವತ್ತವರೆಗೂ ನಡ್ಕೊಂಡು ಬಂದಿದೆ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲ ರೀತಿಯಲ್ಲೂ ನಮಗೆ ಪ್ರತಿಯೊಂದರಲ್ಲೂ ಸಪೋರ್ಟಾಗಿ ನಿಂತು ನಮ್ಮನ್ನು ಆಶೀರ್ವಾದ ಮಾಡಿಕೊಂಡು ಇವತ್ತವರೆಗೂ ನಮ್ಮನ್ನು ಎಲ್ಲ ರೀತಿಯಲ್ಲೂ ಬೆಳೆಸ್ಕೊಂಡು ಬಂದಿದ್ದೀರ. ಅದು ಆ ಋಣ ನಾವು ಯಾವತ್ತೂ ತೀರ್ಸೋಕ್ಕಾಗಲ್ಲ, ಆ ಪ್ರೀತಿ ವಿಶ್ವಾಸಕ್ಕೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ. ಸೊ 1ನೇ ತಾರೀಕು 3ನೇ ತಾರೀಕು ಇದು ಊರ ಹಬ್ಬ ಇದ್ದಂಗೆ ಇದು. ಸೊ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಒಂದು ಗೆಟ್ ಟುಗೆದರ್, ಹೊಸ ವರ್ಷಕ್ಕೆ ಒಂದು ಗೆಟ್ ಟುಗೆದರ್ ಥರ ಎಲ್ಲರೂ ಸೇರ್ತೀವಿ ಊರಲ್ಲಿ. ಪ್ರತಿಯೊಬ್ಬರು ಖುಷಿಯಾಗಿ ಒಬ್ರನ್ನೊಬ್ರು ಮಾತಾಡಿಸ್ಕೊಂಡು ಒಂದು ಗೆಟ್ ಟುಗೆದರ್ ಸಮಾರಂಭ ನಡೀತದೆ ಇಲ್ಲಿ. ಸೊ ಇದು ನಿರಂತರವಾಗಿ ನಡ್ಕೊಂಡು ಬಂದಿದೆ. ಮುಂದೆಗೂ ಸದಾಕಾಲ ನಾವು ಇರೋ ತನಕನೂ ಇದು ನಡೆಯೋಂಗೆ ನಾವು ನಡ್ಸ್ಕೊಂಡು ಹೋಗ್ತೀವಿ ಅಂತ ಹೇಳೋಕ್ಕೆ. ಇದು ಊಟ ಹಾಕೋದು ಇದೇನು ಹೊಸದಾಗಿ ನಾವು ಮಾಡ್ತಾ ಇಲ್ಲ. ನಾವು ಎಲ್ಲ ಕಡೆ ಕೋಲಾರಲ್ಲಿ ನಮ್ಮ ದೇವರಾಜಸ್ ಮೆಡಿಕಲ್ ಕಾಲೇಜಲ್ಲೂ ದಿನನಿತ್ಯ ಸಾವಿರಾರು ಜನಕ್ಕೆ ಊಟ ಹಾಕ್ತಾಯಿದ್ದೀವಿ. ದೊಡ್ಡಬಳ್ಳಾಪುರಲ್ಲೂ ಊಟದ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ನಮ್ಮ ಶಿರಡಿ ಸಾಯಿ ದೇವಸ್ಥಾನದಲ್ಲೂ ಊಟದ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಈ ಊಟದ ವ್ಯವಸ್ಥೆ ಅನ್ನೋದು ಒಂದು ಪ್ರೀತಿಯಿಂದ ಕೊಡೋದು, ಇನ್ನು ಬೇರೆ ಇದಕ್ಕೆ ಬೆಲೆ ಕಟ್ಟೋಕ್ಕಾಗದಿರೋ ಅಂಥ ಒಂದು ವ್ಯವಸ್ಥೆ ಇದು. ಸೊ ಅನ್ನದಾನ ತುಂಬ ಶ್ರೇಷ್ಠವಾದ ದಾನ ಅಂತಾರಲ್ಲ, ಸೊ ಅದೇ ರೀತಿ ನಾವು ನಡ್ಕೊಂಡು, ಅದು ನಮ್ಮ ಚಿಕ್ಕಬಳ್ಳಾಪುರ ಜನತೆ ಎಲ್ಲರೂ ಒಂದು ಸಂಬಂಧಿಕರಿದ್ದಂಗೆ, ನಮ್ಮ ಸ್ನೇಹಿತರು, ಸಂಬಂಧಿಕರು, ವಿಶ್ವಾಸಿ, ಸದಾಕಾಲ ವಿಶ್ವಾಸದಲ್ಲಿರೋವ್ರಿಗೆ ಇದು ನಾವು ಒಂದು ಚಿಕ್ಕ ರೀತಿಯಲ್ಲಿ ಅವ್ರಿಗೆ ಒಂದು ಅರ್ಪಣೆ ಮಾಡ್ಕೊಂಡಂಗೆ. ಸೊ ಎಲ್ಲರಿಗೂ ಪ್ರೀತಿಯಿಂದ ಊಟ ಹಾಕಿ ಅವ್ರ ಆಶೀರ್ವಾದ ಪಡೆಯೋ ಒಂದು ಸಂದರ್ಭ ಇದು. ಸೊ ಅದು ನಿರಂತರವಾಗಿ ನಡೀತಾ ಇರ್ತದೆ. ರಾಜಕೀಯ ಅನ್ನೋದು ನಾನು ಅವತ್ತೇ ಹೇಳಿದ್ದೀನಿ, ತಟಸ್ಥವಾಗಿರ್ತೀನಿ. ಬಟ್ ನಮ್ಮ ಎಲ್ಲರೂ ಊರಿನ ಜನ, ನಮ್ಮ ಸ್ನೇಹಿತರು, ಹಿತೈಷಿಯರು, ಪ್ರೀತಿ ವಿಶ್ವಾಸ ಸದಾಕಾಲ ಇದೇ ರೀತಿ ಇರಲಿ. ಯಾವುದೇ ಕಾರಣಕ್ಕೂ ಈ ಋಣ ತೀರ್ಸೋಕ್ಕಾಗಲ್ಲ ಅವ್ರಿಗೆ. ಆ ಪ್ರೀತಿಗಿಂತ ಹೆಚ್ಚು ಇನ್ನೇನು ಬೇಕಾಗಿಲ್ಲ. ರಾಜಕೀಯ ಬರ್ತದೆ ಹೋಗ್ತದೆ, ಈ ಪ್ರೀತಿ ವಿಶ್ವಾಸ ಇರೋದೇ ನಮ್ಗೆ ಸದಾಕಾಲ ಒಂದು ಆಶೀರ್ವಾದ. ಆ ಆಶೀರ್ವಾದ ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ ಸದಾ ಇರಲಿ ಅಂತ ಕೇಳ್ಕೊತೀವಿ. ಈ ಒಂದು ಸಂದರ್ಭದಲ್ಲಿ ತಮ್ಮ ಅಭಿಮಾನಿಗಳಿಗೆ ಏನು ಸಂದೇಶ ಕೊಡ್ತೀವಿ ಸರ್? ಅಭಿಮಾನಿಗಳು ಅಂತಲ್ಲ, ಯಾವತ್ತೂ ಹೇಳ್ತೀನಿ, ನಮ್ಮ ಅಭಿಮಾನಿಗಳು ಅಂತಲ್ಲ, ಎಲ್ಲರೂ ನನ್ನ ಮನೆಯವರು ಇವರು. ನನ್ನೂರು ನಮ್ಮವರು ಅಂತ ನನ್ನ ಕಾರ್ಯಕ್ರಮ ಶುರು ಮಾಡಿ ಎಲ್ಲರನ್ನೂ ಭೇಟಿಯಾಗಿ ಬರ್ತಾ ಇದ್ದಿದ್ದು ಇದೇ ಕಾರಣಕ್ಕೆ. ಸೊ ಇವತ್ತು ಎಲ್ಲರಿಗೂ ಒಳ್ಳೆಯದಾಗಲಿ, ಪ್ರತಿಯೊಬ್ಬರಿಗೂ, ರೈತ ಕುಟುಂಬರಿಗೂ ಆಗಲಿ, ಎಲ್ಲ ರೀತಿ ವರ್ಗದವ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳುತ್ತಾ, ಎಲ್ಲರಿಗೂ ನನಗೆ ಇವತ್ತು ವಿಶ್ ಮಾಡಿರೋರು ಎಲ್ಲರಿಗೂ ಚಿರಋಣಿಯಾಗಿ ಸದಾಕಾಲ ತಮ್ಮನ್ನ ನನ್ನ ಕೈಯಲ್ಲಾದಷ್ಟು ಸಹಾಯ ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ತಮ್ಮ ಆಶೀರ್ವಾದ ಎಲ್ಲ ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಆರಾಮಾಗಿ ಊಟ ಮಾಡಿ. ಒಂದು